Hi, hello everyone. Welcome to my channel Srishti Tutorial for Maths. ಕರ್ನಾಟಕ ಟಿಟಿಎ 2022 ಪೇಪರ್ 2 ನ ಮ್ಯಾಥಮೆಟಿಕ್ಸ್ ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡ್ತಕ್ಕಂಥದನ್ನ ತಿಳಿಸ್ತಾ ಇದ್ದೀನಿ. ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ. ಪೇಪರ್ 2 ನಲ್ಲಿ ಮ್ಯಾಥಮೆಟಿಕ್ಸ್ ಕ್ವೆಶ್ಚನ್ಸ್ 91 ರಿಂದ ಆರಂಭ ಆಗುತ್ತೆ. ಸೊ 91ನೇ ಕ್ವೆಶ್ಚನ್ ಹೇಳುತ್ತೆ x⁴ + 4 ಇದರ ಅಪವರ್ತನಗಳು ಅಂತ ಕೇಳಿದರು. ಇಲ್ಲಿ ಈ ಒಂದು x⁴ + 4 ನ ಅಪವರ್ತನಗಳನ್ನ ನಾವು ಕಂಡುಹಿಡಿಬೇಕು ಅಂತ ಅಂದಾಗ ಕೊಟ್ಟಿರುವ ಕ್ವಶನ್ಸ್ ಅನ್ನ ನೋಡ್ತಾ ಹೋದ್ರೆ ಇಲ್ಲಿ ಅಪವರ್ತನಗಳನ್ನ ಅವ್ರು ಕೊಟ್ಟಿದ್ದಾರೆ. ಆ ಅಪವರ್ತನಗಳನ್ನ ಗುಣಾಕಾರ ಮಾಡಿದ್ರೆ ಈ ಉತ್ತರ ಬರಬೇಕು. ಈ 4ರಲ್ಲಿ ಈ ಅಪವರ್ತನಗಳನ್ನ ಗುಣಾಕಾರ ಮಾಡಿದಾಗ ಈ ಉತ್ತರ ಎಲ್ಲಿ ಬರುತ್ತೋ ಅದನ್ನ ನಾವು ಆಪ್ಷನ್ ಕರೆಕ್ಟ್ ಅಂತ ನಾವು ಆಯ್ಕೆ ಮಾಡಬೇಕಾಗತ್ತೆ. ಅದ್ರ ಪ್ರಕಾರ ಇಲ್ಲಿ x⁴ + 2 ಮತ್ತು x⁴ - 2 ಅಂತ ಕೊಟ್ಟಿದ್ದಾರೆ. ಒಂದನೇ ಆಪ್ಷನ್. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ x⁴ + 2 × x⁴ - 2 ಅಂತ ಹೇಳಿದ್ರೆ ಏನಾಗುತ್ತೆ ಇಲ್ಲಿ ಅಂದ್ರೆ a + b × a - b ಫಾರ್ಮ್ ಅಲ್ಲಿ ಇದೆ. ಸೊ ಐಡೆಂಟಿಟಿ ಬರುತ್ತಲ್ವಾ, ಐಡೆಂಟಿಟಿಯ ಪ್ರಕಾರ a + b × a - b ಇದ್ರದ್ನ a² - b² ಅಂತ ಕರಿತೀವಿ. ಅದ್ರ ಪ್ರಕಾರ x² - 2² ಆಗುತ್ತೆ. ಇಲ್ಲಿ ನಾವು ಎಕ್ಸ್ಪೋನೆನ್ಷಿಯಲ್ ಲಾ ಘಾತಾಂಕದ ನಿಯಮವನ್ನು ಬಳಸಿದ್ರೆ x⁴ ಅಂದ್ರೆ 2 × 2 4 ಆಗುತ್ತೆ, -2² ಅಂದ್ರೆ 4. ಸೊ ಏನ್ ಬರ್ತಾ ಇದೆ ಇಲ್ಲಿ x⁴ - 4 ಬಂದಿದೆ. ಬಟ್ ಇಲ್ಲಿ ನಮಗೆ ಎಷ್ಟು ಬರಬೇಕು ಅಂದ್ರೆ x⁴ + 4 ಬರಬೇಕಿತ್ತು. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಅಲ್ಲ. ಸೆಕೆಂಡ್ ಆಪ್ಷನ್ ಅನ್ನು ನೋಡೋದಾದ್ರೆ ಸೆಕೆಂಡ್ ಆಪ್ಷನ್ ಅನ್ನು ಕೂಡ ನಾವು ಮಲ್ಟಿಪ್ಲೈ ಮಾಡಿದ್ರೆ x² + 2x + 2 × x² - 2x + 2 ಅಂತಿದೆ. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ x² × x² x⁴ ಆಗುತ್ತೆ. ಹಾಗೇನೆ ಪ್ಲಸ್ ಇಂಟು ಮೈನಸ್ x² × 2x 2x³ ಆಗುತ್ತೆ. ಹಾಗೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ x² × 2 2x² ಆಗುತ್ತೆ. ನೆಕ್ಸ್ಟ್ ಎರಡನೇ ಟರ್ಮ್ 2x ಇಂದ ಮಲ್ಟಿಪ್ಲೈ ಮಾಡಿದ್ರೆ 2x × x² ಏನ್ ಬರುತ್ತೆ 2x³ ಬರುತ್ತೆ. ಪ್ಲಸ್ ಇಂಟು ಮೈನಸ್ 2 2s 4 x × x x² ಆಯ್ತು. ನೆಕ್ಸ್ಟ್ 2 2s 4 x ಇದೆ, x ಬರೀತೀವಿ. ಇನ್ನು ಮೂರನೇ ಟರ್ಮ್ 2 ರಿಂದ ಮಲ್ಟಿಪ್ಲೈ ಮಾಡಿದ್ರೆ 2 × x² 2x² ಆಯ್ತು. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ 2 2s 4x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 2s 4. ಇದನ್ನ ನಾವು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ x⁴ ಇದೆಯಲ್ವಾ, x⁴ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿ -2x³ + 2x³ ಕ್ಯಾನ್ಸಲ್ ಆಗುತ್ತೆ. ಹಾಗೇನೆ ಇಲ್ಲಿ +2x² + 2x² 4x² ಆಯ್ತು, -4x² ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 4x ಕ್ಯಾನ್ಸಲ್ ಆಯ್ತು. ಕೊನೆಗೆ ನಿಮಗೆ ಇಲ್ಲಿ ಉಳಿಯೋದು +4 ಮಾತ್ರ. ಅಂದ್ರೆ ಅಲ್ಲಿಗೆ x⁴ + 4 ಆನ್ಸರ್ ಬಂದಿದೆ ಅಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಎರಡನೇ ಆಪ್ಷನ್ ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕು. ಇನ್ನು ನೆಕ್ಸ್ಟ್ 92ನೇ ಕ್ವಶನ್ ತುಂಬಾ ಸುಲಭವಾಗಿರ್ತಕ್ಕಂಥದ್ದಿದೆ. ಏನಪ್ಪಾ ಅಂದ್ರೆ √0.004 ಇಂಟು √0.0036 ಡಿವೈಡೆಡ್ ಬೈ 0.0009 ಇದರ ಬೆಲೆ ಅಂತ ಕೇಳಿದರು. ಸೊ ಎಲ್ಲದೂ ದಶಮಾಂಶ ರೂಪದಲ್ಲಿದೆ. ಅದನ್ನ ನಾವೇನ್ ಮಾಡ್ಬೇಕು ಈಗ ಅಂದ್ರೆ ಸಿಂಪ್ಲಿಫೈ ಮಾಡ್ಬೇಕು. ಇಲ್ಲಿ ರೂಟ್ ಇದೆ ಅಂತ ಅಂದಾಗ ಇವುಗಳ ವರ್ಗಗಳನ್ನ ನಾವು ಬರ್ಕೊಳ್ತಾ ಹೋಗ್ಬೇಕು. ಇಲ್ಲಿ 0.0004 ವರ್ಗಮೂಲ ಏನ್ ಬರುತ್ತೆ 0.02 ಬರುತ್ತೆ. ಅಂದ್ರೆ ಅದರ ಅರ್ಥ 0.02 ಇಂಟು 0.02 ಗುಣಾಕಾರ ಮಾಡಿದ್ರೆ 0.0004 ಬರುತ್ತೆ. ಸೊ ಅದನ್ನ ರೂಟ್ ಇಂದ ಹೊರಗಡೆ ಬಂದಾಗ ಅದರ ವರ್ಗಮೂಲವನ್ನ ನಾವು ಬರಿಬೇಕಾಗತ್ತೆ. ಅದ್ರ ಪ್ರಕಾರ ಇದನ್ನು ಕೂಡ ನಾವು 0.06 ಡಿವೈಡೆಡ್ ಬೈ 0.03 ಅಂತ ತಗೊಳ್ಬಹುದು. ಈ 3ರ ವರ್ಗಮೂಲಗಳನ್ನು ಬರ್ಕೊಂಡ್ಮೇಲೆ ಅದ್ರದ್ದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇನ್ನ 0.02 ಇಂಟು 0.06 ಗುಣಾಕಾರ ಮಾಡಿದ್ರೆ 0.0012 ಬರುತ್ತೆ. ಡಿವೈಡೆಡ್ ಬೈ 0.03 ಇದೆ. ಸೊ ಇದರ ಸುಲಭ ರೂಪವನ್ನು ನಾವು ಬರೆದಾಗ ಏನ್ ಬರುತ್ತೆ ಉತ್ತರ 0.04 ಬರುತ್ತೆ. ಸೊ 0.04 ಬರ್ತಾ ಇದೆ ಅಂದ್ರೆ ನಾವು ಸುಲಭವಾಗಿ ಹೇಳ್ಬೋದು ಆಪ್ಷನ್ 1ರಲ್ಲಿ ಇರ್ತಕ್ಕಂಥ ಉತ್ತರವನ್ನ ಆಯ್ಕೆ ಮಾಡಬೇಕಾಗತ್ತೆ. ನೆಕ್ಸ್ಟ್ 93ನೇ ಕ್ವಶನ್ ಏನ್ ಹೇಳುತ್ತೆ, 25 ಜನರು ಒಂದು ಕೆಲಸವನ್ನು 40 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಅದೇ ಕೆಲಸವನ್ನು 20 ಜನರು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯ ಅಂತ ಕೇಳಿದರು. ಇಲ್ಲಿ ಸಮಯ ಮತ್ತು ಕೆಲಸ ಮಾಡ್ಲಿಕ್ಕೆ ಬಳಕೆ ಆಗಿರುವಂತ ಜನರನ್ನ ನೋಡಿದಾಗ ನಮಗೆ ಜನರ ಸಂಖ್ಯೆ ಹೆಚ್ಚಾದ ಹಾಗೆ ಕೆಲಸವನ್ನ ಮುಗಿಸುವ ಅವಧಿ ಕಡಿಮೆ ಆಗುತ್ತೆ.
ಆಕ್ಚುಲಿ ಏನಾಗುತ್ತೆ ಅಂದ್ರೆ ಇದನ್ನ ಅನುಪಾತ ಮತ್ತು ಸಮಾನುಪಾತ ಅಂತ ಹೇಳ್ತೀವಿ. ಸಮಾನುಪಾತ ಮತ್ತೆ ಅನುಪಾತದಲ್ಲಿ ಎರಡು ವಿಧಗಳು ಬರ್ತಾವೆ. ಸಮಾನುಪಾತ, ಇನ್ನೊಂದು ವಿಲೋಮಾನುಪಾತ ಅಂತ ಕರಿತೀವಿ. ಸಮಾನುಪಾತ ಅಂದ್ರೆ ಏನು? ಒಂದ್ ಕಡೆ ಜನಸಂಖ್ಯೆ ಹೆಚ್ಚಾದಾಗೆ ಕೆಲಸ ಮಾಡುವ ಅವಧಿನೂ ಜಾಸ್ತಿ ಆಯ್ತು ಅಂದ್ರೆ ಅದನ್ನ ಸಮಾನುಪಾತ ಅಂತ ಕರಿತೀವಿ. ಆದ್ರೆ ಇಲ್ಲಿ ಜನರ ಸಂಖ್ಯೆ ಹೆಚ್ಚಾದಾಗ ಕೆಲಸ ಮಾಡುವ ಅವಧಿ ಕಡಿಮೆ ಆಗ್ತಾ ಇದೆ ಅಂದ್ರೆ ಇದು ವಿಲೋಮಾನುಪಾತದಲ್ಲಿದೆ. ಸೊ ಇದು ವಿಲೋಮಾನುಪಾತದಲ್ಲಿರೋದ್ರಿಂದ ಇದನ್ನ ನಾವು ಲೆಕ್ಕ ಮಾಡಬೇಕಾದ್ರೆ ಅದನ್ನ ಫಸ್ಟ್ ಅನುಪಾತದ ರೂಪದಲ್ಲಿ ಬರ್ಕೊಂಡಾಗ ಜನರ ಒಂದು ಅನುಪಾತವನ್ನು ಒಂದ್ ಕಡೆ ಬರ್ಕೋಬೇಕು, ದಿನಗಳ ಅನುಪಾತವನ್ನು ಒಂದ್ ಕಡೆ ಬರ್ಕೋಬೇಕು. 25 ಜನರು ಒಂದು ಕೆಲಸವನ್ನ ಮಾಡ್ಲಿಕ್ಕೆ 40 ದಿನ ಟೈಮ್ ತಗೊಳ್ತಾರೆ. ಅದೇ 20 ಜನ ಕೆಲಸ ಮಾಡ್ಲಿಕ್ಕೆ ಎಷ್ಟು ಟೈಮ್ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನ ಎಕ್ಸ್ ಅಂತ ತಗೊಳ್ಬೇಕು. ಇದನ್ನ ಈ ರೀತಿ ಗುಣಾಕಾರ ಮಾಡಬೇಕು. ಆಕ್ಚುಲಿ ಕೊನೆಯ ಪದಗಳು ಕೊನೆಯ ಪದಗಳ ಗುಣಲಬ್ಧವು ಮಧ್ಯದ ಪದಗಳ ಗುಣಲಬ್ಧಕ್ಕೆ ಸಮಾನವಾಗಿರುತ್ತದೆ ಅಂತಕ್ಕಂಥದ್ದು ಸಮಾನುಪಾತದ ನಿಯಮ ಹೇಳುತ್ತೆ. ಇಲ್ಲಿ ಅನುಪಾತ ಸಮಾನುಪಾತ ಆಗದೆ ಇರೋದ್ರಿಂದ ಇದು ವಿಲೋಮ ರೂಪದಲ್ಲಿ ಇರೋದ್ರಿಂದಾಗಿ ನಾವು ಇದನ್ನ ಉಲ್ಟಾ ಬರ್ಕೊಳ್ಬೇಕು. ಫಸ್ಟ್ ಹೇಗೆ? 25:20 ಇಸ್ ಈಕ್ವಲ್ ಟು ಈ 40 ಮತ್ತೆ ಎಕ್ಸ್ ಅನ್ನ ಉಲ್ಟಾ ಬರೆದ್ರೆ ಎಕ್ಸ್ ಇಂಟು 40 ಅಂತ ತಗೊಳ್ತೀವಿ ನಾವು. ಎಕ್ಸ್ ಇಷ್ಟು 40 ಅಂತ ತಗೊಂತೀವಿ. ಈಗ ಅದನ್ನ ಕೊನೆಯ ಪದಗಳನ್ನ ಮತ್ತು ಮಧ್ಯದ ಪದಗಳನ್ನ ಗುಣಾಕಾರ ಮಾಡಬೇಕು. ಸೊ ಕೊನೆಯ ಪದಗಳನ್ನ ಮತ್ತು ಮಧ್ಯದ ಪದಗಳನ್ನ ಗುಣಾಕಾರ ಮಾಡಿದಾಗ ಏನ್ ಬರುತ್ತೆ ನೋಡಿ, ಇಲ್ಲಿ 20 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 25 ಇಂಟು 40 ಅಂತ ತಗೊಳ್ಬಹುದು. ಅಥವಾ ನೀವು ಎಕ್ಸ್ ಇಸ್ ಈಕ್ವಲ್ ಟು 25 ಇಂಟು 40 ಡಿವೈಡೆಡ್ ಬೈ 20 ಅಂತ ತಗೊಳ್ಬಹುದು. 20 ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 20 ಆಗುತ್ತೆ. ಸೊ ನೀವು ಸುಲಭವಾಗಿ 21 22 ಅಂತ ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು 25 2 ಎಷ್ಟು ಬರುತ್ತೆ? 50 ಬರುತ್ತೆ. ಅಂದ್ರೆ ಇದ್ರ ಅರ್ಥ ಏನು? ಇಲ್ಲಿ 25 ಜನ ಒಂದು ಕೆಲಸವನ್ನ ಮಾಡ್ಲಿಕ್ಕೆ 40 ದಿನ ಟೈಮ್ ತಗೊಳ್ತಾ ಇದ್ದಾರೆ ಅಂದ್ರೆ 20 ಜನ ಅದೇ ಕೆಲಸವನ್ನ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತಾರೆ? 50 ದಿನ. ಅಂದ್ರೆ ಜನಸಂಖ್ಯೆ ಕಡಿಮೆ ಆದಾಗ ತೆಗೆದುಕೊಳ್ಳುವ ಸಮಯ ಹೆಚ್ಚಾಗುತ್ತೆ. ಸೊ ಇದನ್ನ ವಿಲೋಮಾನುಪಾತದಲ್ಲಿದೆ ಅಂತ ಹೇಳ್ತೀವಿ. ಸೊ ವಿಲೋಮಾನುಪಾತದಲ್ಲಿದ್ದಾಗ ಈ ರೀತಿಯಲ್ಲಿ ನಾವು ಲೆಕ್ಕ ಮಾಡಿ ಆನ್ಸರ್ ನ ಕಂಡುಹಿಡಿಬೇಕಾಗತ್ತೆ. ಸೊ ಹಾಗಾಗಿ 50 ದಿನಗಳು ಅಂತಕ್ಕಂಥದ್ದು ಆಪ್ಷನ್ 4ರಲ್ಲಿ ಆ ಒಂದು ಉತ್ತರ ಇದೆ. ಸೊ ಆಪ್ಷನ್ 4 ನಾವು ಆಯ್ಕೆ ಮಾಡಬೇಕು. ನೆಕ್ಸ್ಟ್ 94th ಕ್ವಶನ್ ಹೇಳುತ್ತೆ, ಚಿತ್ರದಲ್ಲಿ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ. ಅಂದ್ರೆ ಎ ಬಿ ಅನ್ನೋದು ಸಿ ಡಿಗೆ ಸಮಾಂತರದಲ್ಲಿದೆ. ಹಾಗೇನೆ ಎ ಪಿ ಕ್ಯೂ ನ ಬೆಲೆಯನ್ನ ಕೊಟ್ಟಿದ್ದಾರೆ 60 ಡಿಗ್ರಿ. ಇನ್ನ ಪಿ ಆರ್ ಡಿ ಇಸ್ ಈಕ್ವಲ್ ಟು 105 ಡಿಗ್ರಿ ಅಂತೆ. ಸೊ ನೀವೇನ್ ಮಾಡಬೇಕು, ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಕ್ಯೂ ಪಿ ಆರ್, ಈ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬೇಕು. ಸೊ ಇದನ್ನ ಸುಲಭವಾಗಿ ಕಂಡುಹಿಡಿಬಹುದು. ಹೇಗಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಎ ಬಿ ಮತ್ತೆ ಸಿ ಡಿ ಎರಡು ಸಮಾಂತರದಲ್ಲಿದ್ದಾವೆ ಅಂತ ಹೇಳಿದ್ರೆ ಕೋನ ಇ ಪಿ, ಎ ಪಿ ಕ್ಯೂ ಮತ್ತೆ ಪಿ ಕ್ಯೂ ಆರ್ ಎರಡನ್ನು ನಾವು ಆಲ್ಟರ್ನೇಟ್ ಆಂಗಲ್ಸ್ ಅಂತ ಕರಿತೀವಿ. ಈ ಕೋನ ಎ ಪಿ ಕ್ಯೂ ಎಷ್ಟಿರುತ್ತೋ ಪಿ ಕ್ಯೂ ಆರ್ ನ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಅದಕ್ಕೆ ನಾವು ಇದನ್ನ 60 ಡಿಗ್ರಿ ಅಂತ ತಗೊಳ್ತೀವಿ. ಒಂದಾಯ್ತಲ್ವಾ? ಇನ್ನ ಪಿ ಆರ್ ಡಿ 105 ಡಿಗ್ರಿ ಕೊಟ್ಟಿದ್ದಾರೆ ಅಂದ್ರೆ ಈ ಕೋನವನ್ನ ಕಂಡುಹಿಡ್ಕೊಳ್ಬೇಕು ನಾವು. ಸೊ ಈ ಕೋನ ಎಷ್ಟಿರುತ್ತೆ? ಸೊ ನೋಡಿ, ಸಿ ಡಿ ಅನ್ನೋದು ಒಂದು ಸರಳ ರೇಖೆ. ಅಂದ್ರೆ ಸರಳ ರೇಖೆಯ ಮೇಲೆ ರಚನೆಯಾದಂತಹ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಸೊ ಈ ಕೊಟ್ಟಿರುವ ಒಂದು ಕೋನ 105 ಡಿಗ್ರಿ ಇರುತ್ತೆ ಅಂದ್ರೆ ಇನ್ನೊಂದು ಕೋನ ಎಷ್ಟಿರುತ್ತೆ? 75 ಡಿಗ್ರಿ ಇರುತ್ತೆ. ಸೊ ಇದ್ರ ಆಧಾರದ ಮೇಲೆ ಇಲ್ಲಿ ಒಂದು ಕೋನ 60 ಡಿಗ್ರಿ, ಇನ್ನೊಂದು ಕೋನ 75 ಡಿಗ್ರಿ, ಮತ್ತೊಂದನ್ನ ಎಕ್ಸ್ ಅಂತ ತಗೊಂಡ್ರೆ ಪಿ ಕ್ಯೂ ಆರ್ ಅನ್ನೋದು ಒಂದು ತ್ರಿಭುಜ. ಸೊ ಇಲ್ಲಿ ಪಿ ಕ್ಯೂ ಆರ್ ತ್ರಿಭುಜದ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಅದ್ರ ಪ್ರಕಾರ ನಾವು ಎಕ್ಸ್ ಪ್ಲಸ್ ಕೋನ ಕ್ಯೂ ಪ್ಲಸ್ ಕೋನ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ತಗೊಂತೀವಿ. ಸೊ ಎಕ್ಸ್ ಪ್ಲಸ್ ಕೋನ ಕ್ಯೂ ಎಷ್ಟಿದೆ? 60 ಡಿಗ್ರಿ. ಇದು 75 ಡಿಗ್ರಿ ಇದೆ. ಅಲ್ಲಿಗೆ ಏನ್ ಬರುತ್ತೆ ನೋಡಿ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಇವೆರಡನ್ನ ಕೂಡಿ ರೈಟ್ ಸೈಡ್ ಕಳಿಸ್ಬೇಕು. ಸೊ 60ಕ್ಕೆ 75 ಕೂಡಿದ್ರೆ 135 ಬರುತ್ತೆ. ಎಷ್ಟು ಬರುತ್ತೆ? 135 ಡಿಗ್ರಿ ಬರುತ್ತೆ. ಅಲ್ಲಿಗೆ 180ರಲ್ಲಿ 135 ಕಳೆದಾಗ ನಮಗೆ ಎಷ್ಟು ಬರುತ್ತೆ ಉತ್ತರ? 45 ಡಿಗ್ರಿ ಬರುತ್ತೆ. ಹಾಗಾಗಿ ಆಪ್ಷನ್ 2ರಲ್ಲಿ ಆ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ, 45 ಡಿಗ್ರಿ ಅಂತೇಳಿ ನಾವು ಸುಲಭವಾಗಿ ಅದನ್ನ ಆಯ್ಕೆ ಮಾಡಬಹುದು. ಇನ್ನು ನೆಕ್ಸ್ಟ್ 95ನೇ ಕ್ವಶನ್, 4x² ಪ್ಲಸ್ 12xy ಅನ್ನು ಪೂರ್ಣ ವರ್ಗವನ್ನಾಗಿಸಲು ಕೂಡಬೇಕಾದ ಪದವು ಅಂತ ಕೇಳಿದಾರೆ. ಇಲ್ಲಿ ಏನಿದೆ ಅಂದ್ರೆ 4x² ಪ್ಲಸ್ 12xy ಅನ್ನೋದು ಇದು ಒಂದು ಬೀಜೋಕ್ತಿ, ಸಂಪೂರ್ಣ ಆಗಿಲ್ಲ.
ಇದು ಸಂಪೂರ್ಣ ವರ್ಗದ ರೂಪದಲ್ಲಿ ಅದೊಂದು ಬೀಜೋಕ್ತಿಯನ್ನ ಪರಿವರ್ತನೆ ಮಾಡಬೇಕು ಅಂದ್ರೆ ನೀವು ಅದಕ್ಕೆ ಯಾವ ಸಂಖ್ಯೆಯನ್ನ ಅಥವಾ ಯಾವ ಪದವನ್ನ ಸೇರಿಸಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಸೂತ್ರ ನೆನಪಿದೆ, ಐಡೆಂಟಿಟಿ, ಆಲ್ಜಿಬ್ರಾಯಿಕ್ ಐಡೆಂಟಿಟಿ ಅಂತ ಹೇಳ್ತೀವಿ. ಅದರಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಬರುತ್ತೆ. ಅದ್ರ ಪ್ರಕಾರ ಇಲ್ಲಿ ಈ ಸೂತ್ರವನ್ನ ಇದಕ್ಕೆ ಅಪ್ಲೈ ಮಾಡಿದ್ರೆ a ಸ್ಕ್ವೇರ್ ಇರೋ ಜಾಗದಲ್ಲಿ ಏನಿದೆ 4x ಸ್ಕ್ವೇರ್ ಇದೆ. ಸೊ ಅಲ್ಲಿಗೆ a ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಸ್ಕ್ವೇರ್ ಅಂತ ತಗೊಂಡ್ರೆ ಅದನ್ನ 4ರ ವರ್ಗಮೂಲ 2 ಅಂತ ತಗೊಂಡ್ರೆ 2x ಹಾಕಿ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಹಾಕ್ಬಹುದು. ಎರಡಕ್ಕೂ ಸೇರಿ ಸ್ಕ್ವೇರ್ ಅನ್ನ ತಗೊಳ್ಬಹುದು. ಈಗ ಈ ಸ್ಕ್ವೇರ್ ಇರೋದ್ರಿಂದ a ಇಸ್ ಈಕ್ವಲ್ ಟು 2x ಅಂತ ತಗೊಳ್ಬಹುದು. ಇನ್ನು ನೆಕ್ಸ್ಟ್ ಈ 12xy ಅನ್ನೋದು ಏನಾಗಿರುತ್ತೆ ಅಂದ್ರೆ 2ab ಗೆ ಸಮ ಇರುತ್ತೆ. ಸೊ ಈ 2ab ಇಸ್ ಈಕ್ವಲ್ ಟು 12xy ಇದೆ ಅಂದ್ರೆ ಇಸ್ ಈಕ್ವಲ್ ಟು 2 a ಅಂದ್ರೆ ನಮಗೆ ಇಲ್ಲಿ ಬಂದಿದೆ 2x ಅಂತ ಹೇಳಿ, ಅಲ್ಲಿಗೆ 2 4x ಆಗುತ್ತೆ. ಇಲ್ಲಿ ಎಷ್ಟಿದೆ 12xy. ಸೊ 4x ಅನ್ನ 12xy ಮಾಡಬೇಕು ಅಂದ್ರೆ ನಾವು 3y ನಿಂದ ಗುಣಾಕಾರ ಮಾಡಬೇಕು. ಹಾಗಾಗಿ ಪಕ್ಕದಲ್ಲಿ 3y ಅಂತ ತಗೊಂಡಿದ್ದೀನಿ. ಈ 3y ಅನ್ನೋದು ಯಾವುದಕ್ಕೆ ಸಮ ಇರುತ್ತೆ, b ಗೆ ಸಮ ಇರುತ್ತೆ. ಹಾಗಾಗಿ b ಇಸ್ ಈಕ್ವಲ್ ಟು 3y ಅಂತ ಹೇಳ್ಬೋದು. ಹಾಗಿದ್ರೆ ಇಲ್ಲಿ ನಿಮಗೆ ax ಸ್ಕ್ವೇರ್ ಇದೆ, ಇನ್ನೊಂದು 2ab ಇದೆ, ಇನ್ನೊಂದು ಏನ್ ಸೇರಿಸಬೇಕು ನೀವಲ್ಲಿ ಅಂದ್ರೆ b ಸ್ಕ್ವೇರ್ ನ ಸೇರಿಸಬೇಕು. ಸೊ b ಸ್ಕ್ವೇರ್ ಅನ್ನ ಸೇರಿಸಬೇಕು ಅಂದ್ರೆ b ಗೆ ಏನ್ ಬಂದಿದೆ ಇಲ್ಲಿ ವ್ಯಾಲ್ಯೂ 3y ಬಂದಿದೆ. ಅದಕ್ಕೆ ಸ್ಕ್ವೇರ್ ಮಾಡಿದ್ರೆ 3 ಗೆ ಸ್ಕ್ವೇರ್ ಮಾಡಿದ್ರೆ 9 ಬರುತ್ತೆ, y ಗೆ ಸ್ಕ್ವೇರ್ ಮಾಡಿದ್ರೆ y ಸ್ಕ್ವೇರ್. ಅಂದ್ರೆ ನೀವು ಈ ಒಂದು ಬೀಜೋಕ್ತಿಯನ್ನ ಪೂರ್ಣ ವರ್ಗವನ್ನಾಗಿ ಮಾಡಲು ಕೂಡಿಸಬೇಕಾದಂತಹ ಪದ ಯಾವ್ದಪ್ಪ ಅಂದ್ರೆ 9y ಸ್ಕ್ವೇರ್. ಹಾಗಾಗಿ 9y ಸ್ಕ್ವೇರ್ ಆಪ್ಷನ್ 3ರಲ್ಲಿದೆ. ಸೊ ಅದನ್ನ ನಾವು ಆಯ್ಕೆ ಮಾಡ್ತೀವಿ. ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 96 ಹೇಳುತ್ತೆ, ಕೊಟ್ಟಿರುವ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ ಹೇಳಿಕೆಗಳು ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅನ್ನೋದನ್ನ ಗುರುತು ಹಿಡಿದು ನಂತರದಲ್ಲಿ ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾರೆ. ಆ 4 ಆಪ್ಷನ್ ಅಲ್ಲಿ ಒಂದನ್ನ ಆಯ್ಕೆ ಮಾಡಬೇಕು. ನೋಡಿ ಇಲ್ಲಿ 2 ವೃತ್ತಗಳು ಸಮ ಎಂದಾದರೆ ಅವುಗಳ ತ್ರಿಜ್ಯಗಳು ಸಮವಾಗಿರುತ್ತವೆ. ಸುಲಭವಾಗಿ ಹೇಳ್ಬೋದು, 2 ವೃತ್ತಗಳನ್ನ ನಾವು ಸಮ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಅವುಗಳ ತ್ರಿಜ್ಯಗಳು ಸಮ ಇದ್ದಾಗ್ಲೇನೆ ಆ 2 ವೃತ್ತಗಳನ್ನ ಸಮ ಅಂತ ಕರಿತೀವಿ. ಹಾಗಾಗಿ ಏನ ಹೇಳಿಕೆ ಸರಿಯಾಗಿದೆ. ಇನ್ನ ಬಿ, ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗಬಹುದು. ಈಗ ಒಂದು ಬಿಂದು ಇದೆ ಅಂದ್ರೆ ಆ ಬಿಂದುವಿನ ಮೂಲಕ ಹಿಂಗೊಂದು ಸರಳ ರೇಖೆಯನ್ನ ಹಾಯಿಸಬಹುದು, ಹಿಂಗೊಂದು ಸರಳ ರೇಖೆಯನ್ನ ಹಾಯಿಸಬಹುದು, ಹಿಂಗೂ ಹಾಯಿಸಬಹುದು, ಹಿಂಗೂ ಹಾಯಿಸಬಹುದು. ಅಂದ್ರೆ ಅಲ್ಲಿಗೆ ಅಪರಿಮಿತ ರೇಖೆಗಳನ್ನ ಒಂದು ಬಿಂದುವಿನಿಂದ ಹಾಯಿಸಬಹುದು. ಆದ್ರೆ ಇಲ್ಲಿ ಕೊಟ್ಟಿರೋದು ಒಂದೇ ಸರಳ ರೇಖೆಯನ್ನ ಹಾಯಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದು ಹೇಳಿಕೆ ಏನಂತ ಹೇಳ್ಬೋದು, ನಾವು ತಪ್ಪು ಅಂತ ಹೇಳ್ಬೋದು. ನೆಕ್ಸ್ಟ್ ಸಿ ಹೇಳುತ್ತೆ, 2 ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ಸರಳ ರೇಖೆಗಳು ಹಾದು ಹೋಗುತ್ತವೆ ಅಂತ. ನೋಡಿ ಇಲ್ಲೊಂದು ಬಿಂದು ಅಂದ್ರೆ ಈ 2 ಬಿಂದುಗಳ ಮೂಲಕ ಒಂದೇ ಸರಳ ರೇಖೆ ಹಾದು ಹೋಗ್ಲಿಕ್ಕೆ ಸಾಧ್ಯ. ಇನ್ನೊಂದು ಸರಳ ರೇಖೆಯನ್ನ ಹಾಕ್ಬೇಕು ಅಂದ್ರೆ ಆ ಇನ್ನೊಂದು ಸರಳ ರೇಖೆ ಸ್ವಲ್ಪ ಓರೆಯಾಗಿರ್ಬೇಕು. ಈ ರೀತಿ ಹೀಗೆ ಇನ್ನೊಂದು ಸರಳ ರೇಖೆಯನ್ನು ಹಾಕಿದಾಗ ಅದು ಒಂದು ಬಿಂದುವಿನ ಮುಖಾಂತರ ಮಾತ್ರ ಪಾಸ್ ಆಗುತ್ತೆ, ಇನ್ನೊಂದು ಬಿಂದುವಿನ ಮೂಲಕ ಪಾಸ್ ಆಗೋದಿಲ್ಲ. ಹಾಗಾಗಿ ಸಿನು ಕೂಡ ತಪ್ಪಾಗಿದೆ, ಹೇಳಿಕೆ ತಪ್ಪು ಅಂತ ಹೇಳ್ಬೋದು ನಾವು. ಸೊ ಇಲ್ಲಿಗೆ ಯಾವುದು ಸರಿ ಯಾವುದು ತಪ್ಪು ಅಂದ್ರೆ ಮೊದಲನೇದು ಎ ಸರಿ ಇದೆ, ಬಿ ಮತ್ತು ಸಿ ತಪ್ಪಾಗಿದ್ದಾವೆ. ಅಂದ್ರೆ ಅದರ ಅರ್ಥ ಇಲ್ಲಿ ನೀವು ಆಪ್ಷನ್ಗಳನ್ನು ಹುಡುಕಿದಾಗ ಎ ಸರಿಯಾಗಿದೆ ಆದರೆ ಬಿ ಮತ್ತು ಸಿ ತಪ್ಪಾಗಿವೆ ಅಂತಕ್ಕಂಥದ್ದು ಇದೆ. ಸೊ 2ನೇ ಆಪ್ಷನ್ ಅನ್ನ ನಾವು ಆನ್ಸರ್ ಅಂತ ಹೇಳಿ ಆಯ್ಕೆ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 97 ಹೇಳುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್, y is equal to b square ಮತ್ತು z is equal to c square ಆದರೆ abc ಹೋಲ್ ರೈಸ್ ಟು -2 ಇದರ ಬೆಲೆ ಅಂತ ಕೇಳಿದ್ದಾರೆ ಅವರು. ಸೊ ತುಂಬಾ ಸುಲಭವಾಗಿ ಹೇಳ್ಬೋದು. ನೋಡಿ ಇಲ್ಲಿ ಕೊಟ್ಟಿರೋದನ್ನ a ಇಂಟು b ಇಂಟು c ಹೋಲ್ ರೈಸ್ ಟು -2 ಅನ್ನ ನಾವು ಘಾತ ಸೂಚಿಯ ನಿಯಮದ ಪ್ರಕಾರ ಏನಂತ ಬರ್ಕೊಳ್ತೀವಿ, ಇದನ್ನ ರೆಸಿಪ್ರೋಕಲ್ ರೂಪದಲ್ಲಿ ಬರ್ಕೊಳ್ತೀವಿ. ಅವಾಗ ಏನಾಗುತ್ತೆ 1/a ಸ್ಕ್ವೇರ್ ಇಂಟು b ಸ್ಕ್ವೇರ್ ಇಂಟು c ಸ್ಕ್ವೇರ್ ಆಗುತ್ತೆ. ಸೊ a ಸ್ಕ್ವೇರ್ ಇರೋ ಜಾಗದಲ್ಲಿ ನಾವು ಎಕ್ಸ್ ಅಂತ ಹಾಕ್ಬಹುದು, ಬಿ ಸ್ಕ್ವೇರ್ ಇರೋ ಜಾಗದಲ್ಲಿ ವೈ ಅಂತ ಹಾಕ್ಬಹುದು, ಸಿ ಸ್ಕ್ವೇರ್ ಇರೋ ಜಾಗದಲ್ಲಿ ಝೆಡ್ ಅಂತ ಹಾಕ್ಬಹುದು. ಅಲ್ಲಿಗೆ 1/xyz. ಸೊ ಆಪ್ಷನ್ 2ರಲ್ಲಿ ಆ ಒಂದು ಉತ್ತರ ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಅದನ್ನ ಆಯ್ಕೆ ಮಾಡಬಹುದು. ನೆಕ್ಸ್ಟ್ 98ನೇ ಕ್ವಶನ್ ಏನ್ ಹೇಳುತ್ತೆ, 6 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ತ್ರಿಜ್ಯಗಳಿರುವ 2 ವೃತ್ತಗಳು ಪರಸ್ಪರ 2 ಬಿಂದುಗಳಲ್ಲಿ ಛೇದಿಸುತ್ತವೆ.
ಅವುಗಳ ಕೇಂದ್ರಗಳ ನಡುವಿನ ದೂರವು 5 ಸೆಂಟಿಮೀಟರ್ ಆದರೆ ಅವುಗಳ ಸಾಮಾನ್ಯ ಜ್ಯಾದ ಉದ್ದ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ 2 ವೃತ್ತ ಇದಾವೆ. ಒಂದು ವೃತ್ತ 6 ಸೆಂಟಿಮೀಟರ್ ಇದೆ, ಇನ್ನೊಂದು ವೃತ್ತದ ತ್ರಿಜ್ಯ 3 ಸೆಂಟಿಮೀಟರ್ ಇದೆ. ಸೊ 6 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ತ್ರಿಜ್ಯವನ್ನ ಹೊಂದಿರುವ 2 ವೃತ್ತಗಳು ಒಂದರ ಮಧ್ಯೆ ಒಂದು ಇಂಟರ್ಸೆಕ್ಟ್ ಆಗಿದ್ದಾವೆ. ಸೊ 2 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗೋದ್ರ ಮೂಲಕ ಆ ಪಾಯಿಂಟ್ ಅನ್ನ ಲೈನ್ ಜಾಯಿನ್ ಮಾಡಿದೀವಿ ಅಂದ್ರೆ ನಾವು ಅದನ್ನ ಸಾಮಾನ್ಯ ಜ್ಯಾ ಅಂತ ಕರಿತೀವಿ, ಕಾಮನ್ ಕಾರ್ಡ್ ಅಂತ ಹೇಳ್ತೀವಿ. ಸೊ ಈ ಕಾಮನ್ ಕಾರ್ಡ್ ರಚನೆ ಆದ್ಮೇಲೆ ಈ ಕಾಮನ್ ಕಾರ್ಡಿನ ಲೆಂತ್ ಕೇಳಿದಾರೆ ಅವರು. ಸೊ ಇದರ ಲೆಂತ್ ಅನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಾವು ಈ ಒಂದು ಓದಿಂದ ಪಿಗೆ ಒಂದು ರೇಖೆಯನ್ನ ಹೇಳ್ಕೊಂಡ್ರೆ ಓದಿಂದ ಪಿಗಿರುವಂತ ರೇಖೆಯ ಉದ್ದವನ್ನ ನಾವು ನೋಡೋದಾದ್ರೆ ಅವ್ರು ಹೇಳಿದ್ದಾರೆ ದೂರ 5 ಸೆಂಟಿಮೀಟರ್ ಅಂತೇಳಿ. ಸೊ ಅವುಗಳ ಕೇಂದ್ರಗಳ ನಡುವಿನ ದೂರ 5 ಸೆಂಟಿಮೀಟರ್, ಓದಿಂದ ಪಿಗೆ 5 ಸೆಂಟಿಮೀಟರ್. ಇದನ್ನ ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ. ಇನ್ನ ದೊಡ್ಡ ಸರ್ಕಲ್ ನ ರೇಡಿಯಸ್ ಅನ್ನ ನಾವು R1 ಅಂತ ತಗೊಂತೀವಿ, ಚಿಕ್ಕ ಸರ್ಕಲ್ ನ ರೇಡಿಯಸ್ ಅನ್ನ R2 ಅಂತ ತಗೊಂತೀವಿ. ಸಾಮಾನ್ಯ ಜ್ಯಾದ ಉದ್ದವನ್ನ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಬರುತ್ತೆ. ಏನು? ಸಾಮಾನ್ಯ ಜ್ಯಾದ ಉದ್ದ ಇಸ್ ಈಕ್ವಲ್ ಟು 1/5 ಸ್ಕ್ವೇರ್ ರೂಟ್ ಆಫ್ R1 ಪ್ಲಸ್ R2 ಮೈನಸ್ ಡಿ ಇಂಟು R1 ಪ್ಲಸ್ R2 ಪ್ಲಸ್ ಡಿ ಇಂಟು ಮೈನಸ್ R1 ಪ್ಲಸ್ R2 ಪ್ಲಸ್ ಡಿ ಇಂಟು R1 ಮೈನಸ್ R2 ಪ್ಲಸ್ ಡಿ ಅಂತ ಹೇಳಿ. ಸೊ ಇಲ್ಲಿ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ ಈ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. R1 ಇರೋ ಜಾಗದಲ್ಲಿ 6 ಹಾಕ್ಬೇಕು, R2 ಇರೋ ಜಾಗದಲ್ಲಿ 3 ಹಾಕ್ಬೇಕು, ಡಿ ಇರೋ ಜಾಗದಲ್ಲಿ -5. ಈ ರೀತಿ ಹಾಕೊಂಡು ಬರ್ಕೊಂಡ ನಂತರದಲ್ಲಿ ಇಲ್ಲಿ ಏನ್ ಮಾಡಬಹುದು, 6ಕ್ಕೆ 3 ಕೂಡಿದ್ರೆ 9 ಬರುತ್ತೆ, 9ರಲ್ಲಿ 5 ಕಳೆದ್ರೆ 4 ಬರುತ್ತೆ. ಹಾಗೇನೆ 6 3 9 ಪ್ಲಸ್ 5 ಏನ್ ಬರುತ್ತೆ, 14 ಬರುತ್ತೆ. 5 3 8, 8ರಲ್ಲಿ 2 ಕಳೆದ್ರೆ ಎಷ್ಟು ಬರುತ್ತೆ, 8ರಲ್ಲಿ 6 ಕಳೆದ್ರೆ 2 ಬರುತ್ತೆ. ಇಂಟು ಇಲ್ಲಿ 6ಕ್ಕೆ 5 ಕೂಡಿದ್ರೆ ನೋಡಿ, ಇಲ್ಲಿ 6ಕ್ಕೆ 5 ಕೂಡಿದಾಗ 11 ಬರುತ್ತೆ, 11ರಲ್ಲಿ 3 ಕಳೆದ್ರೆ 8 ಬರುತ್ತೆ. ಸೊ ಈಗ ನಾವು 1/5 ಸ್ಕ್ವೇರ್ ರೂಟ್ ಆಫ್ ಇವಿಷ್ಟನ್ನ ಗುಣಾಕಾರ ಮಾಡಿ ಬರೆದ್ರೆ 896 ಬರುತ್ತೆ. ಈ 896 ರೂಟ್ ಇಂದ ಹೊರಗಡೆ ತೆಗೆದಾಗ ಏನ್ ಬರುತ್ತಪ್ಪ ಅಂದ್ರೆ 29.93326 ಬರುತ್ತೆ. ಈಗ ಈ 5ರಿಂದ ಇದಿಷ್ಟನ್ನು ಹೊಡೆದಾಗ ಫೈನಲ್ ಆನ್ಸರ್ ಬಂದ್ಬಿಟ್ಟು ನಮಗೆ 5.99 ಬರುತ್ತೆ. ಸೊ ಇಲ್ಲಿ 5.99ಗೆ ನಿಯರೆಸ್ಟ್ ವ್ಯಾಲ್ಯೂ 6 ಸೆಂಟಿಮೀಟರ್ ಇದೆ. ಸೊ ಅದನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇದರ ಮುಂದಿನ ಕ್ವಶನ್ಸ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.